ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ. ಅಗದಿ ಹೆಲ್ದಿ, ಒಂದು ಹನಿ ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ರೆಸಿಪಿಗೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಾನು ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಕಡಲೆಬೇಳೆ. ಕಡಲೆಬೇಳೆನ ಮುಂಚೆನ ನೀವು 3-4 ತಾಸು ಎಣ್ಣೆ ಹಾಕೊಂಡಿರ್ಬೇಕು. ಆಮೇಲೆ ಇನ್ನೇನು ಇಂಗ್ರೀಡಿಯೆಂಟ್ಸ್ ಅವಲ್ಲ ಅವನ್ನೆಲ್ಲ ಮೊದಲೇಕನ ಅಬಡ್ಜಬಡ ಮಿಕ್ಸರ್ ಮಾಡಿಕೊಂಡು ಅದಾದ್ಮೇಲೆ ಕಡಲೆಬೇಳೆ ಆ್ಯಡ್ ಮಾಡಿಕೊಂಡು ಅದನ್ನು ಅಬಡ್ಜಬಡನ ಮಿಕ್ಸರ್ ಮಾಡ್ಕೊರಿ. ಒಂದು ಹನಿನೂ ನೀರು ಹಾಕಬೇಡ್ರಿ. ಭಾಳ ನೀವು ಮಿಕ್ಸರ್ ಮಾಡ್ಕೊಳ್ರಿ ಅಂದ್ರೆ ನೀರು ಆಗ್ತದೆ. ಹಿಂಗಾಗಿ ಅಬಡ್ಜಬಡನ ಮಿಕ್ಸರ್ ಮಾಡ್ಕೊರಿ. ಆಮೇಲೆ ಅದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕೋರಿ, ಸ್ವಲ್ಪ ಜೀರಿಗೆ ಹಾಕೊಂಡು ಫ್ಲೇವರಿಗೆ ಅಂಥೇಳಿ ಹಿಂಗೆ ಹಾಕೊಂಡು ಹಿಂಗೆ ಸಿಲಿಂಡ್ರಿಕಲ್ ಫಾರ್ಮ್ ಒಳಗೆ ಶೇಪ್ ಮಾಡ್ಕೋರಿ. ಅಂದ್ರೆ ನಾವಿಲ್ಲಿ ಕಡುಬು ಮಾಡ್ಲಿಕತ್ತೀವಿ, ಹಿಂಗಾಗಿ ಅದನ್ನ ಕಡುಬಿಗೆ ಸ್ಟಫಿಂಗ್ ಆಗುವಂಗೆ ಶೇಪ್ ಮಾಡಿ ಇಟ್ಕೋರಿ. ಆಮೇಲೆ ಒಂದು ಪ್ಯಾನ್ ಒಳಗೆ 1 ಕಪ್ ನೀರು ಹಾಕೋರು. ಆಮೇಲೆ ಸ್ವಲ್ಪ ಉಪ್ಪು, 2 ಚಮಚ ತುಪ್ಪ ಹಾಕೊಂಡು ಯಾವ ಕಪ್ಲೆ ನೀರು ಹಾಕೊಂಡಿರ್ತೀರಲ್ಲ ಅದ್ರ ಕಪ್ಲೆನ ಅಕ್ಕಿ ಹಿಟ್ಟನ್ನ ಹಾಕೊಂಡು ಕೈ ಬಿಡದಂಗೆ ಕೈ ಆಡಿಸ್ಕೋರಿ. ಸಿಮ್ ಒಳಗನ ಇರಲಿ ಗ್ಯಾಸ್. ಸೊ ಹಿಂಗೆ ಒಂಚೂರು ಹಿಟ್ಟಿನ ಹದ ಬರುವಂಗ ಕೈ ಆಡಿಸ್ಕೊಂಡು ಇದನ್ನ ಸ್ವಲ್ಪ 1 ನಿಮಿಷನ ಮುಚ್ಚಿಡ್ಬೇಕು. ಭಾಳ ಮುಚ್ಚಿಡಂಗಿಲ್ಲ, ಯಾಕಂದ್ರೆ ಇದು ಬಿಸಿ ಇರುವಾಗನ ನಾವು ನಾದ್ಕೋಬೇಕು ಹಿಟ್ಟು. ಸೊ ನಿಮಗೆ ಭಾಳ ಬಿಸಿ ಹತ್ತಿತ್ತಂದ್ರೆ ನಡು ಒಂಚೂರ ತಣ್ಣೀರೊಳಗೆ ಕೈ ಎದ್ದಿ ನೀವು ಹಿಟ್ಟು ನಾದ್ಕೋಬಹುದು. ಹಿಟ್ಟು ನಾದ್ಕೊಂಡು ಅವನ್ನ ಉಳ್ಳಿ ತಗೋರಿ, ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಂಡು ಒಂಚೂರ ಒಣ ಹಿಟ್ಟೊಳಗೆ ಆಡಿಸ್ಕೊಂಡು ಅದನ್ನ ಪುರಿ ಸೈಜ್ಗೆ ಲಟ್ಟಿಸ್ಕೊಂಡು ಅದ್ರೊಳಗೆ ಏನು ನೀವು ಸ್ಟಫಿಂಗ್ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಕಡುಬಿನ ಗತೆ ಮುಚ್ಚಿ ನೀವು ಸೈಡ್ ಒಂಚೂರು ಸಾವಕಾಶ ಜಂಟ್ಲಿ ಪ್ರೆಸ್ ಮಾಡಬೇಕು. ಭಾಳ ಜೋರು ಪ್ರೆಸ್ ಮಾಡಂಗಿಲ್ಲ, ನೀಟಾಗಿ ಸಾವಕಾಶ ಪ್ರೆಸ್ ಮಾಡಿದ್ರಿ ಅಂದ್ರೆ ನಿಮ್ದು ಕಡುಬು ರೆಡಿ ಆಗ್ತದ. ಹಿಂಗೆ ಎಲ್ಲ ಕಡುಬನ್ನು ನೀವು ಮಾಡಿ ಎತ್ತಿಟ್ಕೋರಿ. ಆ್ಯಂಡ್ ಇದು ಇಷ್ಟು ರುಚಿ ಇರ್ತದಲ್ಲ, ನಿಮಗೆ ಎಷ್ಟು ತಿಂದರೂ ಸಾಕನ್ಸಂಗಿಲ್ಲ, ಅಷ್ಟು ಟೇಸ್ಟಿ ಬರ್ತದೆ ಇದು. ಒಂದು ಹನಿ ಎಣ್ಣೆ ಬೇಕಾಗಂಗಿಲ್ಲ ಇದಕ್ಕೆ. ಅಗದಿ ರುಚಿ ಇರ್ತದೆ. ನೀವು ಒಂದ್ಸಲ ಟ್ರೈ ಮಾಡಿದ್ದೀರಂದ್ರೆ ಮತ್ತೆ ಮಾಡಿ ತಿಂತೀರಿ. ಗೆಸ್ಟ್ ಅದು ಬಂದಾಗಂತೂ ಮಾಡಿಕೊಡ್ಲಿಕ್ಕೆ ಹೊಸ ಯುನಿಕ್ ರೆಸಿಪಿ ಅಗದಿ ಬೆಸ್ಟ್ ಇರ್ತದೆ. ಸೊ ನಾ ಇಲ್ಲಿ ಎಲ್ಲ ಕಡುಬನ್ನು ಮಾಡಿಟ್ಕೊಂಡೇನಿ. ಒಂದು ಬಟ್ಲದ್ಲೆ ಇಲ್ಲೇ 6-7 ಕಡುಬು ಆಗ್ಯಾವ ನನಗೆ. ಇನ್ನು ನೆಕ್ಸ್ಟ್ ಇವನ್ನ 10-15 ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಸ್ಟೀಮ್ ಮಾಡ್ಕೋಬೇಕು. ಇದನ್ನ ಬಿಸಿ ಇದ್ದಾಗ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಅಗದಿ ಕಮ್ಮಗಿರ್ತಾವ. ಸೊ ನೀವು ಒಮ್ಮೆ ಡೆಫಿನೆಟ್ಲಿ ಟ್ರೈ ಮಾಡ್ರಿ. ರೆಸಿಪಿನ ಸೇವ್ ಮಾಡಿ ಇಟ್ಕೋರಿ. ಕಡ್ಲಿಬೇಳೆ ಒಂದು ನೀವು ನೆನೆಸಿಟ್ಕೊಂಡಿದ್ರಿ ಅಂದ್ರೆ ಅಗದಿ 1/2 ಅವರ್ದಾಗ ಆಗಿ ಹೋಗ್ತದೆ ಇದು ರೆಸಿಪಿ. ಭಾಳ ಟೈಮಿಂಗ್ ತಗೊಳಂಗಿಲ್ಲ. ಸೊ ಡೆಫಿನೆಟ್ಲಿ ನೀವು ಒಮ್ಮೆ ಟ್ರೈ ಮಾಡ್ರಿ. ಹಂಗೆ ಖಾರ ಕಡುಬು ರೆಸಿಪಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.